ತೋರಿಸಿ ಅರುಂಧತಿ ನಕ್ಷತ್ರ ಅದೇ ಬೆಸ್ಟ್ ಸಿಗ್ನೇಚರ್. ಆಮೇಲೆ ಇನ್ನೊಂದು ಸುತ್ತಿಲ್ಲ ಅಯ್ಯೋ ಬಟ್ ಪಿಕ್ಕೇ ಮಾಡಲಿಲ್ಲ. ರಾತ್ರಿ ಅಲಾರಾಮ್ ಇಟ್ಕೊಂಡು 12 ಗಂಟೆಗೆ ಕಾಲ್ ಮಾಡಿದೆ. ಬಿಂದು ಅಂತ ಬಡ್ಸಿದ್ಯಾ? ಹೇಳಕ್ಕೊಂತಾರ ಏನಂತ ಹೇಳ್ತೀನಿ ಗೌಡ್ತಿ ಅಂತ ಹೇಳಾಗ್ತಿದ್ದು ಅಲ್ಲ, ಏನೋ ಒಂದು ಫೀಲ್ ಸುಮ್ಮನೆ ಹೊಡ್ಕೊಂಡು ಹೋಗ್ತಾರೆ ನೀ ಕರ್ಮ. ವರ್ಷ ನೀನ್ ಬರ್ತಡೆಗೆ ಬರ್ಲೇಬೇಕಾ ನಾನು? ಹಲೋ, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡ್ದಲೆ, ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಆ್ಯಂಡ್ ಇವತ್ತು ಹಾಗೆ ಬೆಂಗಳೂರಿಗೆ ಬಂದು 2 ದಿನ ಆಯಿತು. ಸೊ ನಾಡ್ದು ಬಿಂದು ಬರ್ಡೇ ಇದೆ. ಆಲ್ಮೋಸ್ಟ್ ಆಲ್ ನಾನೆಲ್ಲ ಪ್ಯಾಕ್ ಮಾಡಿಕೊಂಡೆ ಅಂತಂದೆ, ಅಂದರೆ ಇಲ್ಲಿಂದ ಡೈರೆಕ್ಟಾಗೆ ಹೋಗೋಣ ಅಂತ. ಸೊ ಒಂದು ಡ್ರೆಸ್ ಪರ್ಚೇಸ್ ಮಾಡೋದಿದೆ ಆ್ಯಂಡ್ ಹಂಗೆ ಸ್ವಲ್ಪ ಥಿಂಗ್ಸ್ ಬರ್ಡೇಗೆ ಏನೇನು ಬೇಕು ಅದನ್ನ ಪರ್ಚೇಸ್ ಮಾಡಬೇಕು. ಸ್ವಲ್ಪ ಲೇಟ್ ಆಯಿತು, ನನ್ನ ಕೆಲಸ ಐತಲ್ಲಿ ಮುಗಿಸ್ಕೊಂಡ್ಬಂದು ಬಂದೆ. ನಾಳೆನೂ ಹೋಗಬೇಕು. ಇವತ್ತು ಬಟ್ಟೆ ತಗೊಳ್ಳೋಣ, ಅದನ್ನ ಮುಗಿಸ್ಕೊಬೇಡ ಅಂತ ಅಂದ್ಕೊಂಡೆ. ಇವಾಗ ಆರೆಂಜ್ ಮಾಲಿಗೆ ಹೋಗಿ ಸೊ ಅಲ್ಲಿ ಶಾಪ್ ಮಾಡಿಕೊಂಡು ಆ್ಯಂಡ್ ದೆನ್ ಸ್ವಲ್ಪ ಫ್ಲವರ್ ಅದು ಇದು ತೊಗೊಂಡೋಗ್ಬೇಕು. ನೋಡೋಣ ಎಷ್ಟು ಕೆಲಸ ಮುಗಿಯುತ್ತೆ ಅಂತ. ಫುಲ್ ಸುಸ್ತಾಗಿದೆ, ಟಯರ್ಡ್ ಆಗಿದೆ. ಬಟ್ ಶಾಪಿಂಗ್ ಅಂದ ತಕ್ಷಣ ಏನೋ ಒಂಥರ ಮೂಡ್ ಬರುತ್ತೆ. ಅಲ್ಲಿಗೆ ಹೋದ ತಕ್ಷಣ ನಾನು ಏನಾದ್ರು ತೊಗೊಬೋದಲ್ಲ ಅನ್ನೋ ಖುಷಿ ಇದೆ ಅಷ್ಟೇ. ಬನ್ನಿ ಹೋಗೋಣ. ಇವಾಗ ನಾವು ಶಾಪಿಂಗ್ ಮಾಡೋಕ್ಕೆ 8:30ಗೆ ಬಂದಿದ್ದೀವಿ. ಮೋಸ್ಟ್ಲಿ ಎಲ್ಲ ಕ್ಲೋಸ್ ಆಗಿರುತ್ತೆ ಅನಿಸುತ್ತೆ. UBD05 ಕನ್ಫ್ಯೂಸ್ ಆಗುತ್ತೆ ಬರಬೇಕಾದ್ರೆ. ಅದಕ್ಕೆ ಯಾರು ಇಲ್ವಲ್ಲ, ಎಲ್ಲ ಹೋಗೋ ಟೈಮಲ್ಲಿ ನಾವು ಬರ್ತಿದ್ವಲ್ಲ ಚೇತು. ಯಾವ ಶಾಪಲ್ಲೂ ಏನೂ ಸಿಗ್ತಿಲ್ಲ. ಅವಳಿಗೆ ಯಾವ ಥರ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಝಾರಾ ಅಂತ ಅಂದ್ಕೊಂಡಿದ್ದೆ, ಅದು ಕ್ಲೋಸ್ ಆಗಿದೆ ಅಂತೆ, ಅದು ಓಪನ್ ಮಾಡಲ್ಲ. ಆ್ಯಂಡ್ ವೆಸ್ಟ್ ಸೈಡಿಗೆ ಹೋದ್ವಿ, ಅಲ್ಲೂ ಸಿಗಲಿಲ್ಲ. ಸೊ ಲಾಸ್ಟ್ ಆಪ್ಷನ್ ಅಂದರೆ ನ್ಯೂಮಿ, ಇಲ್ಲ ಅಂತ ಅಂದರೆ ನಾಳೆ ಬೆಳಿಗ್ಗೆ ಹೋಗೋದು ಅಂತ ಡಿಸೈಡ್ ಮಾಡಿಕೊಂಡೆ. ಸ್ವಲ್ಪ ಲೇಟ್ ಆಯಿತು ಬಂದಿದ್ದು. ರಾತ್ರಿ ಅಲಾರಾಮ್ ಇಟ್ಕೊಂಡು 12 ಗಂಟೆಗೆ ಕಾಲ್ ಮಾಡಿದೆ. ಅವಳು ಪಿಕ್ಕೇ ಮಾಡಲಿಲ್ಲ. ಪಾಪ ಅವಳು 1:30 ಕಾಲ್ ಮಾಡಿದ್ಲು. ಸೊ ನಾನು ಮಲ್ಕೊಂಡಿದ್ದೆ. ಇವಾಗ ಕಾಲ್ ಮಾಡ್ತೀನಿ. ಹಲೋ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೊರಗಡೆ ಬಾ. ನಿಜ ಕಣೆ, ಹೊರ್ಗಡೆ ಬಾರೆ. ನಾನು ಹೊರಗೆ ಇದ್ದೀನಿ ಕಣೆ. ಮುಚ್ಕೊಂಡು ಹೊರಗಡೆ ಬಾರೆ ಬಿಂದು. ನಾನು ಹೊರಗೆ ಇದ್ದೀನಿ ಅಂತ ಹೇಳ್ತಿಲ್ವಾ? ಪ್ರಾಮಿಸ್ ಆಗ್ಲೂ ಹೊರಗಡೆ ಇದ್ದೀನಿ, ಬಾ. ಪ್ರಾಮಿಸ್ ಆಗ್ಲೂ ನಾನು ಹೊರಗಡೆ ಇದ್ದೀನಿ. ನೋಡ್ಬೇಕಾದ್ರೆ ಗೇಟ್ ಸೌಂಡ್ ಹೇಳ್ತಾ ಇಲ್ಲ ಅರ್ಥ ಮಾಡ್ತಿದ್ದೆ. ಜೋರ ಬರ್ಡೇ? ಫುಲ್ ಜೋರು. ಚಪ್ರ ಎಲ್ಲ ಹಾಕ್ಸಿದ್ದೀರಾ? ಊಟ ಎಲ್ಲ ಯಾವಾಗ ಹಾಕ್ಸ್ತೀರಾ? ಇಲ್ಲೇ ಮನೆ ಮುಂದೆ ಶಾಮಿಯಾನ. ಓಕೆ, ಊಟ ಹಾಕ್ಸಿದ್ದೀರಾ? ವೆಜ್ಜಾ ನಾನ್ ವೆಜ್ಜಾ? ಎರಡೂ ಇದೆ. ನೀನ್ ವೆಜ್ ತಿಂತೀಯಾ ನಾನ್ ವೆಜ್ ತಿಂತೀಯಾ? ನಾನ್ ವೆಜ್ಜು. ನನ್ನ ಬರ್ಡೇಗೆ ಏನಾರ ನಾನ್ ವೆಜ್ ಟ್ರೈ ಮಾಡಬೇಕು ಅಂತಿದ್ಯಾ? ನೋಡೋಣ, ಚೆನ್ನಾಗಿ ಊಟ ಹಾಕ್ಸಿದ್ರೆ ಅದನ್ನು ಟ್ರೈ ಮಾಡೋಣ ಬಿಡು. ಮಾಡಬೇಕು. ಬೆಂಗಳೂರಲ್ಲಿ ಇದೆಯಾ? ನಾನು ಅಷ್ಟೇ ಕಾಶ್ಮೀರಲ್ಲಿ ಇದ್ದೀನಿ. ಓಕೆ, ಚೆನ್ನಾಗಿದೆಯಾ ಸ್ನೋ? ತುಂಬಾ ಸ್ನೋ ಇದೆ ಇಲ್ಲಿ. ಓಕೆ, ಎಂಜಾಯ್. ಥ್ಯಾಂಕ್ ಯು. ಕಾಶ್ಮೀರ್ನ ಕೇಳಿದೆ ಅಂತ ಹೇಳು, ಆಯ್ತಾ? ಆಯ್ತು. ವರ್ಷ ನೀನು ಬರ್ತಡೆಗೆ ಬರಲೇಬೇಕಾ ನಾನು? ಇಲ್ಲಪ್ಪ, ಎಲ್ಲಿದೆಯಾ ಹೇಳು. ಈ ಸರಿ ಒಂದು ಗೇಮ್ ಆಡೋಣ. ನೀನೇ ಚಿಕ್ಕಮಗಳೂರಿಗೆ ನಾನೇ ಬರೋಣ? ಹಾಂ, ಆಯ್ತು. ಎಷ್ಟು ಗಂಟೆಗೆ ಬರೋಣ? ಇವಾಗ ಹೊರಡು, ಆಯ್ತಾ? ನಾನು ಪಿಕ್ ಮಾಡ್ತೀನಿ. ನೀನು ಬೆಂಗಳೂರಲ್ಲಿ ಇದೆಯಲ್ಲ, ಹಿಂಗೆ ಪಿಕ್ ಮಾಡ್ತೀಯಾ? ನಾನು ಚಿಕ್ಕಮಗಳೂರಿಗೆ ಬರ್ತೀನಿ ಇವಾಗ. ಅಂದ ಮೇಲೆ ನಾನು ಪಿಕ್ ಮಾಡ್ಕೊಂಡು ಹೋಗ್ಬಿಡು ಹೇಳ್ತೀನಿ. ಸರಿ, ರೆಡಿ ಆಗಿರೋ ಹಂಗಾರೆ. ಅಲ್ವಾ? ಸರಿ, ರೆಡಿ ಆಗಿರೋ ಹಂಗಾರೆ. ಎಲ್ಲಿದೆಯಾ ಹೇಳೆ? ಮನೆ ಮುಂದೆ ಇದ್ದೀನಿ, ಒಂದು 5 ನಿಮಿಷ ಬಂದೆ. ನನ್ನ ಕೈ ಬೈಸ್ಕೊಬೇಡ, ಕರೆಕ್ಟಾಗಿ ಹೇಳು. ಬಿಂದು ಬರ್ಡೇ ಮಾಡೋಕ್ಕೆ ಅವ್ರ ಮನೆಗೆ ಹೊರಟ್ವಿ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಮಿಸ್ ಆಗಿ ನಾನು ತುಮಕೂರಿಂದ ಸ್ಟ್ರೈಟಾಗಿ ಬಂದೆ. ಆ ಕಡೆ ಕ್ರಾಸೇ ತೊಗೊಳ್ಲಿಲ್ಲ, ಲೆಫ್ಟ್ ತೊಗೋಬೇಕಿತ್ತು.
ಮಿಸ್ ಆಗಿ ಹಂಗೆ ಸ್ಟ್ರೈಟ್ ಬಂದೆ. ಹುಬ್ಳಿ ಚಿತ್ರದುರ್ಗದ ರೋಡಿಗೆ ಬಂದಿದ್ದೀನಿ. ಮತ್ತೆ 2 hours ತೋರಿಸ್ತಾ ಇದೆ. ಅಂದ್ಕೊಂಡೆ ಯಾಕೋ ಇನ್ನೂ ಸಿಗ್ಲಿಲ್ವಲ್ಲ, ಅರಸೀಕೆರೆ ಆದರೂ ನೇಮ್ ಬೋರ್ಡ್ ಕಾಣಿಸ್ಬೇಕಲ್ಲ, ಬರೀ ಹುಬ್ಳಿ ಇದೆ ಅಂತ ನೋಡಿದೆ. ಬಟ್ ಅದೇ ರೋಡ್ ಮಿಸ್ ಆಯಿತು. ಇವಾಗ ಮತ್ತೆ 2 hours ಎಕ್ಸ್ಟ್ರಾ ಹೋಗಬೇಕು. ಐ ಥಿಂಕ್ ಸಂಜೆ ಆಗುತ್ತೆ ಅನಿಸುತ್ತೆ. ಫುಲ್ ಸುಸ್ತು ಚೇತು, ಪಾಪ ಅವಳಿಗೆ ಹುಷಾರಿಲ್ಲ, ಸ್ವಲ್ಪ ಕೋಲ್ಡ್ ಆಗಿದೆ. ನಾನು ಈ ಬಿಸಿಲಲ್ಲಿ ಡ್ರೈವ್ ಮಾಡಬೇಕಲ್ಲ, ಆಗ್ತಾ ಇಲ್ಲ. ಏನೋ ಒಂದು ಫೀಲಲ್ಲಿ ಸುಮ್ಮನೆ ಹೊಡ್ಕೊಂಡು ಹೋಗ್ತಾನೆ ಇದ್ದೀನಿ ಕರ್ಮ. ಇವಾಗ ಗೊತ್ತಾಯಿತು. ಇನ್ನು ಲಗೇಜು ಸಹ ತುಂಬ ಇದೆ. ಇಲ್ಲಿ ನಾವು ಇವಾಗ ಡೈವರ್ಷನ್ ತಗೋಬೇಕು ಮುಂದೆ ಹೋಗಿ. ಅಯ್ಯಪ್ಪ, ಫೈನಲಿ ತಿಪ್ಟೂರಿಗೆ ಬಂದು ರೀಚ್ ಆಗಿದ್ದೀವಿ. ಮನೆಯಂಗೆ ಕಾಲ್ ಮಾಡಿದ್ದೆ. ಸ್ವಲ್ಪ ಊಟ ಮಾಡಿಕೊಂಡು, ಚೇತುಗೆ ಫುಲ್ ಹುಷಾರಿಲ್ಲ, ಅದಕ್ಕೋಸ್ಕರ ಇಡ್ಲಿ ತಿನ್ನಿಸಿ ಕೇಕ್ ತಗೊಂಡು ಬಿಂದು ಮನೆಗೆ ಹೋಗಬೇಕು. ಹೆಂಗೆ ಬೇಗ ಬಂದಿದ್ದು. ಹೆಂಗೆ ಅಲ್ಲ, ಬಡ್ಕಂತೀನಿ. ಬ್ಯಾಂಗ್ಳೂರಿಂದ ವಶವಾಗ್ತಿದೆ ಕಣೆ. ಇಡ್ಲಿ ಕೊಡ್ಸೆ, ಒಂದು ನಿಲ್ಸೆ, ಸ್ಟಾಪ್ ಮಾಡೇ ಅಂತ ಹೇಳಿ ಸೋತ್ ಹೋದೆ ನಾನು. ಒಂಚೂರಾರು ನಿಲ್ಸ್ಬೇಕು ತಾನೆ. ನೋಡಿ, ನನಗೆ ರೋಡ್ ಮಿಸ್ ಆಯ್ತಲ್ಲ, ಅಯ್ಯೋ ಮತ್ತೆ ಎಲ್ಲಿಗೆ ಹೋದ್ವಪ್ಪ ಅಂತ ಅನಿಸ್ತು. 4 ಗಂಟೆಗೆ ಬಂದ್ವಿ ತಿಪ್ಟೂರಿಗೆ. 1 hour ಜಾಸ್ತಿ, 1.5 hour ಜಾಸ್ತಿ ಆಗಿದೆ ಅಷ್ಟೇ. ರೋಡ್ ಚೆನ್ನಾಗಿತ್ತು ಹಳ್ಳಿಯಲ್ಲೂ ಸಹ, ಅದಕ್ಕೋಸ್ಕರ ಹೆಲ್ಪ್ ಆಯಿತು. ಇಲ್ಲ ಅಂದಿದ್ರೆ 5-5.5 ಗಂಟೆ ಬರ್ತಿದ್ದೆ ಅಲ್ಲಿಗೆ. ನಂಗೆ ಹುಷಾರಿಲ್ಲ ಅಂದ್ರೆ ನನ್ನ ಕೆಲ ವೀಡಿಯೋ ಮಾಡಿಸ್ತಿದ್ದಾಳೆ. ನನಗಿರೋದು 2 ಕೈ, ಅದು ಡ್ರೈವ್ ಮಾಡಕ್ ಬೇಕು. ಹಂಗೆಲ್ಲ ಹೇಳ್ಬೇಡ ಮರೈತಿ, ಎಲ್ಲರೂ ಹಂಗೆ ತಿಳ್ಕೊಂತಾರೆ ಇವಾಗಂತೂ. ಇರೋ ವಿಚಾರ ಹಂಗೆ ತಿಳ್ಕೊಬೇಕು ಸಾಕು. ಅಡ್ವಾಂಟೇಜು ಸಂದಿಲು ತಗೋಬೇಡ, ಆಯ್ತಾ? ನೋಡಿ ಗೈಸ್, ಲಿಟ್ರಲಿ ಸ್ವಲ್ಪ ಜ್ವರ ಬರ್ತದೆ. ಸಾಯಂಕಾಲ ಹೊತ್ತಿಗೆ ಫುಲ್ ಬರುತ್ತೆ ಅನ್ಸುತ್ತೆ. ಇಲ್ಲ ಇವಾಗ ಊಟ ತಿಂದು ಮನೆ ತಗೋ, ಕರೆಕ್ಟಾಗತ್ತೆ. ನಂಗೆ ಆ್ಯಕ್ಚುಲಿ ಲೈಟಾಗಿ ಗಂಟು ನೋವು ಬರ್ತಾ ಇದೆ ಇವಳಿಂದ. ಮನೇಲಿತ್ತು ಹಂಗೆ ಹಾರ್ಕೊಂಡು ಒಳಗಡೆ ಹೋದ್ರೆ ಅಲ್ಲಿ ಇರಲ್ಲ. ಓ ನೀನು ಆಮೇನ ಮೊಸಳೆ ಅಂತ ಮಾಡಿದ್ಯಾ? ಅದು ಕಲ್ಲು ಕಣೆಲಿ, ಕಲ್ಲು. ಡೋಲೋ 6 ಧೂಳಾಯ್ತಾ? ಇದು ತೆಗಿಬೇಕಿತ್ತು. ಅಲ್ಲೇ ಇರಲಿ. ಇಲ್ಲೇನೋ ನಾನಿದು ಕೇಕು ಪಿಂಕ್ ಹುಡುಕ್ತೆ ಸಿಗಲಿಲ್ಲ. ಆದರೆ ಏನು ಕೇಕು ರೆಡ್ ವೆಲ್ವೆಟ್ಟು. ನೀನು ಬಿಂದು ಅಂತ ಬಡ್ಸಿದ್ಯಾ? ಅಲ್ಲಿ ಹೇಳಕ್ಕೊಂತಾರ ಇದು ಏನಂತ ಹೇಳ್ತೀನಿ, ಗೌಡ್ತಿ ಅಂತ ಹೇಳಾಗ್ತಿದ್ದು. ಹೇಳು. ಚೇತು ಬರ್ಡೇ ತಂದಿದ್ದೆಲ್ಲ ಆ ಕ್ಯಾಂಡಲ್ ಇತ್ತು, ಹೋಗಿ ತಗೊಂಬ ಚೇತು. ಅದೆಲ್ಲ ಬಿದ್ದಿದೆ. ನಾನು ನಿನ್ನ ಬರ್ಡೇಗೆ ತಂದಿದ್ನ ನೀನು ಉಳಿಸ್ಕೊಂಡು. ಬಾರ್ಬಿ ಸೆಟ್ ಸಕ್ಕತ್ತಾಗಿದೆ ಅಲ್ಲ, ಅದಕ್ಕೆ ಮಾತಾಡುತ್ತೆ. ಅದಕ್ಕೆ ನಾನು ಅದೇ ಹೌದು ಮಾತಾಡ್ತಿದೆ ಅಂತ. ಡಾರ್ಕ್ ಪಿಂಕ್ ಮಾಡಿ ಸಖತ್ ಚೆನ್ನಾಗಿ ಕಾಣ್ತಿದೆ. ಲೈಟ್ ಪಿಂಕ್ ಚೆನ್ನಾಗಿದೆ. ಇದೇ ಕಾಣ್ತಿಲ್ಲ, ಒಂದು ರೆಡಿ ಮಾಡ್ತೀನಿ. ಹಿಡ್ಕೊಂಬರ್ತಿರೋದನ್ನ ಪ್ಲೀಸ್ ನಡ್ಕೊಂಬ. ಅದೆಲ್ಲ ನಾನು ಹೇಳಿದ್ದು ನಿಮಗೆ. ಈಗ ಏನ್ ಮಾಡ್ಲಿ, ಇಲ್ಲಿ ಫ್ಲಾಟ್ ಇಲ್ಲ, ಎಲ್ಲ ನಡೆಯಕ್ಕೆ ಕಷ್ಟ ಆಗುತ್ತೆ. ಮ್ಯಾಚಿಂಗ್ ಅಂದ್ಬಿಟ್ಟು ಅಷ್ಟು ದೊಡ್ಡದಾಗಿ ಹಾಕೊಂಡಿದ್ದಾಳೆ ಸ್ಲಿಪ್ಪರ್ನ. ಸಾಧನೆ. ಈ ಕಡೆ ನಮ್ಮ ಮನೆ, ಈ ಕಡೆ ಅಲ್ಲ, ಇಲ್ಲಿ ಬಾ. ಯಾಕೆ ತಗೋ ಹಿಂಗೆ ತೋರಿಸಿ. ಅರುಂಧತಿ ನಕ್ಷತ್ರ ಅದೇ ಬೆಸ್ಟ್ ಸಿಗ್ನೇಚರ್. ಆಮೇಲೆ ಇನ್ನೂ ಸ್ವಲ್ಪ ಸುತ್ತಿಲ್ಲ ನಾನು. ಅಯ್ಯೋ ಶಿಟ್, ಇಟ್ ವಿಲ್ ಬಿ ದ ಸೇಮ್. ಅದನ್ನ ಮಾಡ್ಕೋಬೋದು. ಕೊಡು, ನಾನು ತಗೊಂಡು. ಕೊಡಲ್ಲ.
ಕೊಡಲ್ಲ, ಫಿಕ್ಸ್ ಆಗು ನೀನು. ಅವ್ರಿಬ್ರೆ ಅಲ್ಲಿ ನಂಗೊಂದು ಕೊಡೆ, ಎಲ್ಲರೂ ನನಗೆ ಬೇಡ ನನಗೆ ಇಟ್ಕೊಬಿಡೋಣ. ಅವಳಿಗೆ ಬೇಡ ಅಂತ ಕೊಡ್ತೀನಿ. ಬೇಡ ನಂಗೆ ಬೇಡ ಕಣೆ, ನಾನು ತಿನ್ನಲ್ಲ. ಒಂದೇ ಒಂದು ತಗೊಂಬಂದವಳೆ ಲಂಚ್ ಬಾಕ್ಸ್. ಇಲ್ಲ ಕಣೆ, ಎಷ್ಟು ಬೇಕಿತ್ತು 2 ಬಾಕ್ಸ್ ತಂದಿದ್ಲು ನಿಂಗೆ ಅಂತ. ಓಕೆ, ನೀವೊಂದು ಗೆಸ್, ಭೂಮಿಕಾ ತಿನ್ಕೊಳ್ದಲ್ಲೇ ಬರ್ತಾಳೆ ಅಂತ. ನಾಳೆಯಿಂದ ಅಲ್ಲ? ಈಗ ಏನ್ ಮಾಡ್ತಾಳೆ ಗೊತ್ತಾ, ಆ ಸ್ಲಿಪ್ಪರ್ ಬಿಡ್ತಾಳೆ. ನಾನು ಹೋಗ್ಬಿಡ್ತೀನಿ. ಸುಮ್ಮನೆ ಸ್ಟೈಲ್ ಯಾಕಪ್ಪ, ಅದ್ಯಾವುದೋ ಗ್ಯಾಸ್ ಹೋಗೇ ತರ ಬರ್ತಾ ಇದೆ ಅದು. Birthday to you, happy birthday to you, happy birthday to you, thank you, happy birthday to you. ಕೇಕ್ ಬರ್ತಾ ಇಲ್ಲ, ನಮ್ಗೆ ಕೊಡೋ ಸೀನೇ ಇಲ್ಲ. ಸೀನೇ ಇಲ್ಲ. ನಾವೇನ್ ಮಾಡ್ಬೇಕಿತ್ತು ಗೊತ್ತಾ, ಮುಂಚೆನೆ ನಾವ್ ಎತ್ಕೊಬಿಡ್ಬೇಕಿತ್ತು. ಖಾಲಿ ಡಬ್ಬ ಇಟ್ಟಿರ್ಬೇಕಿತ್ತು ಅದ್ರೊಳಗಡೆ. ಖಾಲಿ ಡಬ್ಬ ನಾನು UPS ತಂದಿದ್ಯಾನೋ ಅನ್ಕೊಂಡೆ. ನಾನು ಏನಿರ್ಬೋದು ಅಂತ ಅವಾಗಿಂದ ಯೋಚನೆ ಖಾಲಿ ಡಬ್ಬ ತಂದಿದ್ದಾಳೆ. ಅದು ಇದಕ್ಕೆ ಕಣೆ, ಸ್ಟ್ಯಾಂಡಿಗೆ, ಕೇಕ್ ಸ್ಟ್ಯಾಂಡ್. ನಂಗೆ ಯಾಕೋ ಇನ್ನ ಡೌಟ್ ಇದೆ. ಏನ ತಿನ್ಕೊ ಬಂದ್ರ ಇವಳು ಎಷ್ಟು ಚೆನ್ನಾಗಿ ಓಡಿಸಿದಾಳೆ ಅಂತ ಇದ್ರಲ್ಲೇ ಗೊತ್ತಾಗತ್ತೆ. ಪರವಾಗಿಲ್ಲ, ನೀವು ತಿನ್ನಿ, ನಾನು ತಿನ್ನಲ್ಲ. ಹೆಂಗೆ ಬೇಕಾ ನಿಂಗೆ? ಇಷ್ಟೇ ಇಲ್ಲಿ ಸ್ಟಾರ್ಟ್ ಎಸ್. ಜಾಸ್ತಿ ವಯಸ್ಸಾಯ್ತು ಬಿಡಿ. ನಾನು ಅದಕ್ಕೆ ಸೊಂಟ ಕೊಡ್ಲಿಲ್ಲ. ನಾನು ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಹೋಗಿಲ್ಲ. ವಿಡಿಯೋ ವಿಡಿಯೋ ಅದೇ ಇದು ನಮಗೋಸ್ಕರ ಏನೋ ಮಾಡ್ತಾ ಇದ್ದಾಳೆ. ಈ ಶಬ್ದ 4 ಜನ ಮಾಡ್ಕೋಬೇಕಂತ. 4 ಜನಕ್ಕೆ ಆಗುತ್ತೆ. ಅಕ್ಕ ಬರೀ ದಿಂಬುಗಳೇ ಕೂತ್ಕೊಳ್ಳೋಣ 4 ಜನ. ವೆರಿ ನೈಸ್. ದಿಂಬಲ್ಲಿ ಇಲ್ಲ ಐತೆ, ಇಲ್ಲ ಹೋಯ್ತು, ಸರಿ ಆಯ್ತು. ಓ ವೆರಿ ನೈಸ್. ಇರೋ ನಾನು ಮಾಡ್ತೀನಿ, ಯಾಕಂದ್ರೆ ಮಾಡ್ತೀರಾ? ನಾವು ಫಿಲಮ್ ನೋಡೋಷ್ಟಿಗೆ ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಬರ್ಡೇಗೆ ನಾವು ಬರ್ಡೇ ಬಲೂನ್ ಜೋಡಿಸಿದ್ವಲ್ಲ, ಅದಕ್ಕೆ ತಾನೇ ಇಲ್ಲಿ 2 ಇಟ್ಟಿದ್ದು. ಅದು ಇನ್ನೊಂದು ಹಿಂಗ್ ಮೇಲೆ ಬರ್ಬೇಕು. ಸೆಲ್ಫ್ ಟೆಸ್ಟಿಂಗ್ ತರ. ಓ ಅವಳೊಳೆ ಬರ್ಕೊಂಡಿರೋದು ಬಿಂದು ಮಿಸ್. ಸೂಪರ್, ಹೋಗುತ್ತೆ ಬೇಗ. 500 ರೂಪಾಯಿ ಕಾಸು ಕೊಡು. ಈ ತರ ಮಾಡ್ದಿಯಲ್ಲ, ವಾಶ್ ಮಾಡಿಸ್ಬೇಕು. ನೀನ್ ವಾಶ್ ಮಾಡ್ಸಿಲ್ವಲ್ಲ ಅಂತಾನೆ ಹಿಂಗ್ ಮಾಡಿದ್ದು ನಾನು. ಸೆಂಡ್ ಆಫ್ ಬಂದು 1 ವಾರ ಆಯ್ತು. ಇವಾಗ ಕಳಿಸ್ತಾ ಇದ್ದಾಳೆ ನನ್ನ, ಅದಕ್ಕೆ ಇಷ್ಟು ಜೋರಾಗಿ ಸೆಲೆಬ್ರೇಷನ್ ಮಾಡಿ ಕಳಿಸ್ತಾ ಇದ್ದಾಳೆ. ಸ್ಯಾಡಿಸ್ಟ್ ಅಂದ್ರೆ ಇದೆಲ್ಲ ಇವ್ರೇ ಮಾತ್ರ ಓಡಾಡ್ಬೇಕು. ಇದೇ ಮಾತಾ? ಅಲ್ಲ, ಒಂದು ನಿಮಿಷ, ನೀವು ಒಂದು ಸುಳ್ಳು ಹೇಳಿದ್ರಲ್ಲ, ಅದಕ್ಕೆ ಅಕ್ಕನ ಒಂದು ಸುಳ್ಳು. 5 ದಿನ ಅಂತೆ ಮುಖ ನೋಡ್ಕೊಂಡಿಂದ 5 ದಿನ. ಆಯ್ತು, ಬಾಯ್, ಟಾಟಾ. ಈ ಗಾಳಿ ಹಿಂಗ್ ಬರ್ತೀವಿ. ಫೈನಲಿ ನಾವು ಚಿಕ್ಕಮಂಗ್ಳೂರಿಗೆ ಬಂದು ರೀಚ್ ಆದ್ವಿ. 1 ದಿನ ಬರ್ಡೇ ಸೆಲೆಬ್ರೇಷನಿಗೆ ಅಂತ ಹೋಗಿದ್ದು, 3 ದಿನ ಆಯಿತು ಅಲ್ಲೇ ಉಳ್ಕೊಂಡ್ವಿ. ತುಂಬ ಮಾತಾಡಿದ್ವಿ. ನಾವು ವರ್ಷದಲ್ಲೇ 2 ಅಥವಾ 2 ಸಲ ಅಥವಾ 3 ಸಲ ಸಿಗ್ತೀವಿ ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ ನನ್ನ ಬರ್ಡೇ ಬಿಟ್ಟರೆ ಅವಳ ಬರ್ಡೇ ತಪ್ಪಿ ಒಂದ್ಸಲ ಸಿಗ್ತೀವಿ ಅಷ್ಟೇ, ಮಿಸ್ ಆಗಿ. ಅದಕ್ಕೆ ಇರೋ ಬರೋದೆಲ್ಲ ಮಾತಾಡಿ ಇಟ್ಟಿದ್ದೀವಿ.
ಆ್ಯಂಡ್ ನನಗೆ ಈವೆಂಟ್ ಅದೆಲ್ಲ ಕರ್ಸೋಕ್ಕೆ ಇಷ್ಟ ಇಲ್ಲ. ನಾನೇ ಕೈಯಾರೆ ಮಾಡಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಸೆಲೆಬ್ರೇಷನ್ಗಿಂತ ಕುತ್ಕೊಂಡು ಮಾತಾಡ್ತೀವಲ್ಲ ಅದು ನನಗೆ ಜಾಸ್ತಿ ಮೆಮೊರಿ ಕೊಡುತ್ತೆ. ಸೊ ಅದಕ್ಕೆ ಈ ಥರ ಮಾಡೋದು. ಆ್ಯಂಡ್ ಐ ಹೋಪ್ ಅವಳಿಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟೇ. ನಾನು ಚಿಕ್ಕಮಂಗ್ಳೂರಿಗೆ ಬಂದೆ, ಇವಾಗ ತಾನೇ ಬಂದು ಎಳ್ನೀರು ಕುಡ್ದೆ. ಈ ಬಿಸಿಲಲ್ಲಿ ಸುಸ್ತಾಯಿತು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟಿಗೆ. ನಾನು ಹೋದಾಗಿಂದ ಇದೆ ಬಟ್ ಇವಾಗಲೂ ಇದೇ ಬಟ್ಟೆಲಿದ್ದೀನಿ. ಆ್ಯಂಡ್ ಅಷ್ಟೆ. ಅವಳು ಹೇಳಿದ್ದಾಳೆ ಬರಬೇಕಾದ್ರೆ ನೆಕ್ಸ್ಟ್ ತಿಂಗಳು ನಾನು ಸರಿ ಇನ್ನೂ 2 ತಿಂಗಳು ಬಿಟ್ಟು ಬರ್ತೀನಿ ಅಂತ. ಅದು ಸುಳ್ಳು ಅಂತ ಗೊತ್ತು, ಆದರೂ ನೋಡ್ತೀನಿ 2 ತಿಂಗಳು ಬಿಟ್ಟು ಬರ್ತಾಳ ಅಂತ. ನಾನು ಇವತ್ತು ಕಳಿಸ್ತಿರ್ಲಿಲ್ಲ, ಹೆಂಗೋ ತಪ್ಪಿಸ್ಕೊಂಡು ಬಂದಿರೋದು. ಹೋಗಬೇಕು ಅಂತ. ಇಲ್ಲಾಂದರೆ ಇವತ್ತು ಅಲ್ಲೇ ಉಳಿಸ್ಕೊಳೋ ಪ್ಲ್ಯಾನ್ ಇತ್ತು ಅವಳಿಗೆ. ಸೊ ಅಷ್ಟೇ. ನಾನು ತುಂಬ ಟೈಮ್ ಆದಮೇಲೆ ಈ ಬರ್ಡೇ ವ್ಲಾಗ್ ಅಪ್ಲೋಡ್ ಮಾಡ್ತಿರೋದು ಅನಿಸುತ್ತೆ. ನಾನು ಇನ್ನು ಮುಂದೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಚೇತುಗೆ ಆಯ್ ಮಾಡಿ, ಅವಳು ಬಾಯ್ ಮಾಡ್ತಾಳೆ. ಬಾಯ್ ಟಾಟಾ ಬಾಯ್.